ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಯಾರ್ಯಾರು ಈ ವರ್ಷ 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ತಯಾರಾಗ್ತಾ ಇದ್ದೀರಿ? ಯಾರ್ಯಾರು ಪೊಲಿಟಿಕಲ್ ಸೈನ್ಸ್ ಕಾಂಬಿನೇಷನ್ನ ತಗೊಂಡಿದ್ದೀರಿ? ಆರ್ಟ್ಸ್ ಓದ್ತಾ ಇರುವಂತಹ ಮಕ್ಕಳು, ಕಲಾ ವಿಭಾಗದಲ್ಲಿ ಓದ್ತಾ ಇರುವಂತಹ ಮಕ್ಕಳು, ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸಾಮಿಗೆ ಏನಾದರೂ ಪ್ರಿಪೇರ್ ಆಗ್ತಾ ಇದ್ದರೆ ಪ್ರತಿಯೊಂದು ಅಧ್ಯಾಯಗಳಲ್ಲೂ ಕೂಡ ನೀವು ರೆಡಿ ಆಗಲೇಬೇಕಾಗಿರುವಂತಹ, ಎಕ್ಸಾಮಿಗೆ ಗ್ಯಾರಂಟಿ ಕೇಳುವಂತಹ 100% ಇವಾಗಿನ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬಹುಮುಖ್ಯ ಪ್ರಶ್ನೆಗಳನ್ನು ನೀವು ನೋಡಿಕೊಳ್ಳೇಬೇಕು. ಈ ಹಿಂದೆ ನಾನೇನು ನಿಮ್ಮ ಸೀನಿಯರ್ಸ್ಗಳಿಗೆ ಕೊಟ್ಟಿದ್ದೀನಿ ಅದೇ ಕ್ವಶನ್ಸ್ ಇದೆ, ಯಾವುದೇ ರೀತಿಯ ಕ್ವಶನ್ನಲ್ಲಿ ಬದಲಾವಣೆಗಳಿಲ್ಲ. ಆದರೆ ಆಗಿರುವಂತಹ ಬದಲಾವಣೆ ಸಣ್ಣ ಪುಟ್ಟ ಬದಲಾವಣೆ ಅಂತ ಹೇಳಿದ್ರೆ, ನಿಮಗೆ ಬಹು ಆಯ್ಕೆಯಲ್ಲಿರುವಂತಹ ಪ್ರಶ್ನೆಗಳು ಕೆಲವೊಂದು ಹೊಂದಿಸಿ ಬರೆಯಿರಿ, ಅಥವಾ ಹೊಂದಿಸಿ ಬರೆಯಿರಿರುವಂಥ ಕೆಲವೊಂದು ಪ್ರಶ್ನೆಗಳು ಬಿಟ್ಟ ಸ್ಥಳದಲ್ಲಿ ಇದ್ದಂಥ ಪ್ರಶ್ನೆಗಳು ಬಹು ಆಯ್ಕೆ. ನೀವು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿದರೂ ಕೂಡ ಒಂದು ಅಂಕದಲ್ಲೇ ಅದು ಏನಾಗ್ತಾ ಇದೆ, ಬದಲಾವಣೆ ಆಗಿದೆ ಅಷ್ಟೇ. ಹಾಗಾಗಿ ಇದು ಫಸ್ಟ್ ವಿಡಿಯೋ ಈ ವರ್ಷಕ್ಕೆ ಸಂಬಂಧಪಟ್ಟಾಗೆ. ಈ ವರ್ಷ ರೆಗ್ಯುಲರ್ ಆಗಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಾಗಿರಬಹುದು, ಅಥವಾ ಯಾರಾದರೂ ಕರೆಸ್ಪಾಂಡೆಂಟಲ್ಲಿ ಎಕ್ಸಾಮನ್ನು ಕಟ್ಟಿ, ಕಲಾ ವಿಭಾಗದಲ್ಲಿ ಆರ್ಟ್ಸನ್ನು ನೀವು ಡೈರೆಕ್ಟಾಗಿ ಎಕ್ಸಾಮ್ ಕಟ್ಟಿ ರಾಜ್ಯಶಾಸ್ತ್ರ ವಿಷಯವನ್ನು ಏನಾದರೂ ಅಧ್ಯಯನ ಮಾಡ್ತಾ ಇದ್ದು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಈ ರೀತಿಯ ಪ್ರಶ್ನೆಗಳಿಗೆ ನೀವೇ ರೆಡಿ ಆಗಬೇಕು. ಇದು ಈ ವರ್ಷಕ್ಕೆ ಸಂಬಂಧಪಟ್ಟಂತೆ ಮೊದಲ ವಿಡಿಯೋ, ಮೊದಲ ಅಧ್ಯಾಯ, ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ. ಈ ಹಿಂದಿನ ಕ್ಲಾಸ್ಗಳಲ್ಲಿ ನೀವು ಎಷ್ಟು ಅಧ್ಯಾಯಗಳನ್ನು ಓದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ನಾಲೆಡ್ಜ್ ಇದೆ. ಯಾರ್ಯಾರ ಹತ್ರ ನಿಮಗೆ ನೋಟ್ಸ್ ಇಲ್ಲ, ಅಥವಾ ಟೆಕ್ಸ್ಟ್ ಬುಕ್ ಇಲ್ಲ, ಅಥವಾ ನಿಮಗೆ ಯಾವುದೇ ರೀತಿಯ ಸೋರ್ಸ್ ಇಲ್ಲ, ಮಕ್ಕಳೇ ನೀವೇನು ಮಾಡಿ ಅಂತ ಹೇಳಿದ್ರೆ, ಒಂದು 200 ಪೇಜ್ ನೋಟ್ಸ್ನ ತಗೊಂಡು ನೀಟಾಗಿ ಅಧ್ಯಾಯ 1 ಅಂತ ಬರ್ಕೊಂಡು, ಈ ಅಧ್ಯಾಯದಲ್ಲಿ ಏನೇನು ಪ್ರಶ್ನೆಗಳನ್ನ ಕೊಡ್ತೀನಿ ಅದನ್ನು ಒಂದು ಕಡೆ ನೀಟಾಗಿ ಬರೆದಿಟ್ಕೊಂಡ್ರೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗಾದರೆ ಅಧ್ಯಾಯ 1, ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಏನಿದೆ, ಈ ಅಧ್ಯಾಯದಲ್ಲಿ ಬರುವಂತಹ ಮೊದಲ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆ. ತುಂಬಾ ಈಸಿ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ, ಆನ್ಸರ್ನ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ, ಒಂದು ಕಡೆ ನೀಟಾಗಿ ಬರೆದಿಟ್ಕೊಳ್ಳಿ. ಓಕೆನಾ? ಹಾಗಾದರೆ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಮೊದಲ ಪ್ರಶ್ನೆ ನೋಡ್ತಾ ಹೋಗೋಣ. ಭಾರತವು ಸ್ವಾತಂತ್ರ್ಯ ಹೊಂದಿದ ದಿನಾಂಕ. ಎಲ್ರಿಗೂ ಕೂಡ ಗೊತ್ತಿರುತ್ತೆ, 4 ಆಪ್ಷನ್ನ ಕೊಡ್ತಾರೆ. ಸರಿಯಾದ ಉತ್ತರ 15ನೇ ಆಗಸ್ಟ್ 1947. ನೆಕ್ಸ್ಟು ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದು ಯಾವಾಗ ಜಾರಿಗೆ ಬಂದಿತು ಹೇಳಿ ಅಂತ ಹೇಳಿದ್ದಾರೆ. ಇಲ್ಲೇನಂತ ಬರೆದಿದ್ದಾರೆ? ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಬರೆದಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಬರೆದಿರೋದನ್ನ ನೀವು ನೋಡ್ಕೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ಪ್ರಶ್ನೆ ನಿಮಗೆ ಅರ್ಥ ಆಗಲ್ಲ. ಹಾಗಾದರೆ ನಮ್ಮ ಸಂವಿಧಾನ ಯಾವಾಗ ಜಾರಿಗೆ ಬಂದಿದ್ದು ಅಂತ ಕೇಳಿದ್ದಾರೆ ಅವರು. 26ನೇ ಜನವರಿ 1950. ಈ ರೀತಿಯಾಗಿ ಚಿತ್ರವನ್ನು ಕೊಟ್ಟು ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆಗಳು ರಾಜ್ಯಶಾಸ್ತ್ರದಲ್ಲಿ ತುಂಬಾ ಇರುತ್ತೆ. 26ನೇ ಜನವರಿ 1950. ನೆಕ್ಸ್ಟು 3ನೇ ಪ್ರಶ್ನೆ. ಅಧಿಕಾರವನ್ನು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ಬದಲಾಯಿಸಿದಂತಹ ಕಾನೂನು ಅಂತ ಕೇಳಿದ್ದಾರೆ, ಅಥವಾ ಕಾಯಿದೆ ಅಂತ ಕೇಳಬಹುದು. 1858. 1858. ನೆಕ್ಸ್ಟು ಮಧ್ಯಂತರ ಸರ್ಕಾರ ರಚನೆಯಾದ ವರ್ಷ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಮಧ್ಯಂತರ ಸರ್ಕಾರ ರಚನೆಯಾಗಿದ್ದು 1946ರಲ್ಲಿ. ಓಕೆನಾ ಮಕ್ಕಳೇ? ನೆಕ್ಸ್ಟು ಮುಂದಿನ ಪ್ರಶ್ನೆ. ವೈಸ್ರಾಯ್ ರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು? ಪಂಡಿತ್ ಜವಾಹರಲಾಲ್ ನೆಹರು. ಇದ್ರ ಜೊತೆಗೆ ಒಂದು ಕ್ವಶನ್ ಆ್ಯಡ್ ಮಾಡ್ಕೊಳ್ಳಿ. ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಯಾವುದು ಅಂತ 4 ಆಪ್ಷನ್ನ ಕೊಡಬಹುದು. ಸರಿಯಾದಂತಹ ಉತ್ತರ ಭಾರತ. ಇದು ಬಿಟ್ಟ ಸ್ಥಳದಲ್ಲಿ ನಿಮಗೆ ಬರಬಹುದು, ಆದರೂ ಕೂಡ ಇದು ಇಂಪಾರ್ಟೆಂಟು, ನೋಡಿಟ್ಕೊಳ್ಳಿ ಆಯಿತಾ. ನೆಕ್ಸ್ಟು ಮುಂದಿನ ಪ್ರಶ್ನೆ. ರಾಜ್ಯಗಳ ಏಕೀಕರಣದ ರೂವಾರಿ. ಪ್ರಶ್ನೆಯನ್ನು ಒಂದು ಸ್ವಲ್ಪ ಬೇರೆ ರೀತಿ ಹೇಗೆ ಕೇಳಿದ್ದಾರೆ ಅಂತ ಹೇಳಿದ್ರೆ, 4 ಆಪ್ಷನ್ನ ಕೊಟ್ಟಿದ್ದಾರೆ. ರಾಜ್ಯಗಳ ಏಕೀಕರಣದ ರೂವಾರಿ ಯಾರು ಮಕ್ಕಳೇ? ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಲ್ವಾ? ಅವ್ರ ಆಪ್ಷನ್ ಹೇಗೆ ಕೇಳಿದ್ದಾರೆ? 1 ಮತ್ತು 2, 2 ಮಾತ್ರ, 1 ಮಾತ್ರ, 3 ಮತ್ತು 4, ಈ ರೀತಿಯಾಗಿ ಆಪ್ಷನ್ ಕೇಳಿದ್ದಾರೆ. ಸರಿಯಾದ ಉತ್ತರ ಏನು ಅಂತ ಹೇಳಿದ್ರೆ, ಇದಕ್ಕೆ ರಾಜ್ಯಗಳ ಏಕೀಕರಣದ ರೂವಾರಿ ಯಾರು? ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಲ್ವಾ? ನೀವು ಆನ್ಸರ್ನ ಹೇಗೆ ಹಾಕಬೇಕು? ಸಿ ಮಾತ್ರ ಅಂತಿದೆಯಲ್ಲ, ಇದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಫೆಡರಲ್ ನ್ಯಾಯಾಲಯದ ಪ್ರಥಮ ನ್ಯಾಯಾಧೀಶರು ಯಾರು? 4 ಆಪ್ಷನ್ ಕೊಟ್ಟಿದ್ದಾರೆ. ಫೆಡರಲ್ ನ್ಯಾಯಾಲಯದ ಪ್ರಥಮ ನ್ಯಾಯಾಧೀಶರು ಸರ್ ಮೌರೀಸ್ ಗ್ವಾಯರ್. ಸರ್ ಮೌರೀಸ್ ಗ್ವಾಯರ್.
ಓಕೆನಾ. ನೆಕ್ಸ್ಟು 8ನೇ ಪ್ರಶ್ನೆ, ಆಪರೇಷನ್ ಪೋಲೋ ಈ ಕೆಳಕಂಡಿರುವುದಕ್ಕೆ ಸಂಬಂಧಿಸಿದೆ. ಅಂದರೆ ಆಪರೇಷನ್ ಪೋಲೋ ನಡೆದಿರೋದಕ್ಕೆ ಒಂದು ಕಾರಣ ಇದೆಯಲ್ಲ, ಅದು ಯಾವುದಕ್ಕಾಗಿ? ಹೈದರಾಬಾದ್ ವಿಲೀನ ಇದಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಪೋಲೋ ನಡೆದಿದ್ದು. ನೆಕ್ಸ್ಟು 3ನೇ ದುಂಡು ಮೇಜಿನ ಸಮ್ಮೇಳನ ನಡೆದ ಇಸವಿ ಯಾವುದು? 3ನೇ ದುಂಡು ಮೇಜಿನ ಸಮ್ಮೇಳನ ನಡೆದ ಇಸವಿ 1930. ನೆಕ್ಸ್ಟು ಭಾರತ ಸಂವಿಧಾನದ ಕರಡು ಸಮಿತಿ ರಚನೆಯಾದ ದಿನಾಂಕ 26ನೇ ನವೆಂಬರ್ 1948. ಮುಂದಿನ ಪ್ರಶ್ನೆ, ಫೆಡರಲ್ ನ್ಯಾಯಾಲಯದ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟು? 7. ಭಾರತದಲ್ಲಿ ಸಂಯುಕ್ತ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಕಾಯ್ದೆ ಯಾವುದು? 1935ರ ಭಾರತ ಸರ್ಕಾರದ ಕಾಯ್ದೆ. ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳು. ಈ ಅಧ್ಯಾಯದಲ್ಲಿ ಟೋಟಲ್ ಆಗಿ 11 ಬಿಟ್ಟ ಸ್ಥಳ ಪ್ರಶ್ನೆಗಳನ್ನು ನೋಡ್ಕೊಳ್ಬೇಕು. ಎಕ್ಸಾಮಿಗೆ ಟೆನ್ಷನ್ ಮಾಡ್ಕೋಬೇಡಿ, ಬ್ರಾಕೆಟಲ್ಲಿ ಆನ್ಸರ್ನ ಅವರು ಕೊಟ್ಟಿರ್ತಾರೆ. ಅರ್ಥ ಆಗ್ತಿದೆಯಲ್ಲ? ಬ್ರಾಕೆಟಲ್ಲಿ ಇದೇ ರೀತಿಯಾಗಿ ಅವರು ಕೊಡುವಂತಹ 5 ಪ್ರಶ್ನೆಗಳಿಗೆ ಬ್ರಾಕೆಟಲ್ಲಿ ಆನ್ಸರ್ನ ಕೊಟ್ಟಿರ್ತಾರೆ. ಸರಿಯಾದ ಉತ್ತರ ಯಾವುದು ಅಂತ ನೀವು ಆರಿಸಿ ಆ ಡ್ಯಾಶಲ್ಲಿ ಬರೀಬೇಕು. ಹಾಗಾದರೆ ಇಲ್ಲಿರುವಂತಹ 11 ಪ್ರಶ್ನೆಗಳಲ್ಲಿ ಒಂದಾದರೂ ಎಕ್ಸಾಮಿಗೆ ಬರುತ್ತಾ? ಖಂಡಿತವಾಗ್ಲೂ ಬರುತ್ತೆ. ಅಯ್ಯೋ ಒಂದೇ ಪ್ರಶ್ನೆ ಅಲ್ಲ, ನಾವ್ಯಾಕೆ ಇಷ್ಟು ಓದ್ಕೊಳ್ಬೇಕು ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಇವತ್ತಿನಿಂದನೇ ನೀವು ಓದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಉತ್ತಮವಾದ ಅಂಕಗಳನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ತಗೊಳ್ಬಹುದು. ಯಾಕಂದರೆ ರಾಜ್ಯಶಾಸ್ತ್ರವನ್ನು 1 ದಿನದಲ್ಲೋ 15 ದಿನದಲ್ಲೋ 1 ತಿಂಗಳಲ್ಲೋ ಓದಿ ಮುಗಿಸ್ಲಿಕ್ಕಾಗಲ್ಲ. ಓಕೆನಾ. ಇಷ್ಟನ್ನು ನೀವು ನೀಟಾಗಿ ಓದ್ಕೊಂಡು ಒಂದು ಉತ್ತಮ ಅಂಕವನ್ನು ಪೊಲಿಟಿಕಲ್ ಸೈನ್ಸಲ್ಲಿ ತಗೊಳ್ಬೇಕು ಅಂತ ಹೇಳಿದ್ರೆ 1 ವರ್ಷದ ತಯಾರಿ ಬೇಕೇ ಬೇಕು. ಹಾಗಾಗಿ ಕ್ಲೀನಾಗಿ ಇವಾಗಿಂದನೇ ಒಂದು ನೋಟ್ಸ್ನಲ್ಲಿ ಬರೆದಿಟ್ಕೊಂಡು ಸ್ಟಡಿ ಮಾಡಿ. ಅಥವಾ ನಿಮ್ಮ ಹತ್ರನೇ ಕ್ವಶನ್ ಬ್ಯಾಂಕ್ ಇದ್ದು ನೀವೇನಾದರೂ ಬೋರ್ಡ್ ಅವರು ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕನ್ನು ಡೌನ್ಲೋಡ್ ಮಾಡಿಟ್ಕೊಂಡಿದ್ರೆ ಮಕ್ಕಳೇ ಆನ್ಸರ್ನ ಹಾಕ್ಕೊಳ್ಳಿ, ಓದ್ಕೊಳ್ಳಿ. ಓಕೆ ಅಲ್ಲ? ಹಾಗಾದರೆ ಬಿಟ್ಟ ಸ್ಥಳ ಪ್ರಶ್ನೆಗಳು ಏನಿದೆ ಅನ್ನೋದನ್ನು ನೋಡೋಣ. ಡ್ಯಾಶ್ ಅನ್ನು ದ್ವಿಸರ್ಕಾರಿ ವ್ಯವಸ್ಥೆ ಎನ್ನುತ್ತೇವೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದಿದೆ ನೋಡಿ, ಇಲ್ಲಿ ಡಯಾರ್ಕಿ ಅಂತ ಇದೆ. ಡಯಾರ್ಕಿ ಅಂತ ಹೇಳಿದ್ರೇನೆ ದ್ವಿಸರ್ಕಾರ ಪದ್ಧತಿಯನ್ನು ನಾವೇನಂತ ಕರೆಯೋದು? ಡಯಾರ್ಕಿ ಅಂತ ಕರೆಯೋದು. ಹಾಗಾಗಿ 1ನೇ ಬಿಟ್ಟ ಸ್ಥಳಕ್ಕೆ ಸರಿಯಾದಂತಹ ಉತ್ತರ ಡಯಾರ್ಕಿ. 2ನೇದು, ಭಾರತ ಸಂಸತ್ ಇತ್ತೀಚೆಗೆ ಭಾರತ ಸಂವಿಧಾನದ ಡ್ಯಾಶ್ ವಿಧಿಯನ್ನು ರದ್ದುಪಡಿಸಿತ್ತು ಅಂತ ಕೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ 370ನೇ ವಿಧಿ. ಅವರು 370 ಅಂತ ಕೊಟ್ಟಿದ್ದಾರೆ, ಅದನ್ನೇ ಬರೀಬೇಕು. ನೆಕ್ಸ್ಟು 3ನೇ ಪ್ರಶ್ನೆ, ರಾಜ್ಯ ಪುನರ್ರಚನಾ ಆಯೋಗದ ಸದಸ್ಯರು ಡ್ಯಾಶ್ ಯಾರು? ರಾಜ್ಯ ಪುನರ್ರಚನಾ ಆಯೋಗದ ಸದಸ್ಯರು KM ಪಣಿಕ್ಕರ್. KM ಪಣಿಕ್ಕರ್. ನೀಟಾಗಿ ಬರಿಬೇಕು. ಬಿಟ್ಟ ಸ್ಥಳದಲ್ಲಿ ಇರುವಂತಹ ಡ್ಯಾಶಿಗೆ ಆನ್ಸರ್ನ ನೀಟಾಗಿ ಬರಿಬೇಕು ಮಕ್ಕಳೇ. ನೆಕ್ಸ್ಟು 4ನೇ ಪ್ರಶ್ನೆ, ಡ್ಯಾಶ್ ರಾಜ್ಯವು 2014ರಲ್ಲಿ ನೂತನವಾಗಿ ರಚನೆಯಾಯಿತು. 2014ರಲ್ಲಿ ನೂತನವಾಗಿ ರಚನೆಯಾದಂತಹ ಹೊಸ ರಾಜ್ಯ ಯಾವುದು ಅಂತ ಹೇಳಿದ್ರೆ ತೆಲಂಗಾಣ. ಸೊ ಸರಿಯಾದಂತಹ ಉತ್ತರ ತೆಲಂಗಾಣ. ಬರ್ಕೊಂಡ್ರಾ? ನೆಕ್ಸ್ಟು ಡ್ಯಾಶ್ ರವರ ನಾಯಕತ್ವದಲ್ಲಿ ಸ್ವರಾಜ್ ಚಳುವಳಿ ಪ್ರಾರಂಭವಾಯಿತು. ಡ್ಯಾಶ್ ರವರ ನಾಯಕತ್ವದಲ್ಲಿ, ಯಾರ ನಾಯಕತ್ವದಲ್ಲಿ? ಗಾಂಧೀಜಿ ಅವರ ನಾಯಕತ್ವದಲ್ಲಿ. ಸರಿಯಾದಂತಹ ಉತ್ತರ ಗಾಂಧೀಜಿ. ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವರಾಜ್ ಚಳುವಳಿ ಪ್ರಾರಂಭವಾಯಿತು. ನೆಕ್ಸ್ಟು ಮುಂದಿನ ಪ್ರಶ್ನೆ, ಪಂಜಾಬನ್ನು ಡ್ಯಾಶ್ರಲ್ಲಿ ವಿಭಜಿಸಲಾಯಿತು. ಪಂಜಾಬ್ ವಿಭಜನೆಯಾದಂತಹ ವರ್ಷ ಯಾವುದು ಅಲ್ವಾ? ಪಂಜಾಬ್ ವಿಭಜನೆಯಾದ ವರ್ಷ ಇಲ್ಲಿ 2 ಇಸ್ವಿಯನ್ನು ಕೊಟ್ಟಿದ್ದಾರೆ, ಸರಿಯಾಗಿ ನೋಡ್ಕೊಳ್ಳಿ. 2 ಇಲ್ಲ 3 ಇದೆ. 1932 ಇದೆ, 1956 ಇದೆ, ಅದೇ ರೀತಿಯಾಗಿ 1966 ಇದೆ. ಪಂಜಾಬ್ ವಿಭಜನೆಯಾದಂತಹ ವರ್ಷ 1966. ಇದು ಸರಿಯಾದಂತಹ ಉತ್ತರ. ಪಂಜಾಬ್ ವಿಭಜನೆಯಾದ ವರ್ಷ 1966. ಮುಂದಿನ ಪ್ರಶ್ನೆ, ಡ್ಯಾಶ್ವನ್ನು ಜಗತ್ತಿನ ಅತ್ಯಂತ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಎಂದು ಕರೆಯುತ್ತೇವೆ. ಈಗಷ್ಟೇ ಹೇಳಿದ್ದೀನಿ ಭಾರತವನ್ನು. ಸರಿಯಾದ ಉತ್ತರ ಭಾರತ. ನೆಕ್ಸ್ಟು ಡ್ಯಾಶ್ ರವರು
ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಎ ಓ ಹ್ಯೂಮ್. ಎ ಓ ಹ್ಯೂಮ್ ಕರೆಕ್ಟಾಗಿ ಬರ್ಕೊಳ್ಳಿ, ಎ ಓ ಹ್ಯೂಮ್. ನೆಕ್ಸ್ಟು ಡ್ಯಾಶ್ರಲ್ಲಿ ಪೂನಾ ಒಪ್ಪಂದವಾಯಿತು. ಪೂನಾ ಒಪ್ಪಂದ ಯಾವ ಇಸವಿಯಲ್ಲಿ ನಡೆಯಿತು ಅಂತ ಹೇಳಿದ್ರೆ 1932ರಲ್ಲಿ. 1932ರಲ್ಲಿ ಪೂನಾ ಒಪ್ಪಂದ ನಡೆಯಿತು. ಅದೇ ಈ ಪೂನಾ ಒಪ್ಪಂದ ಯಾರ ನಡುವೆ ನಡೆಯಿತು ಅಂತ ಹೇಳಿದ್ರೆ ಗಾಂಧೀಜಿ ಮತ್ತು ಅಂಬೇಡ್ಕರ್. ಪೂನಾ ಒಪ್ಪಂದ ಯಾರ ನಡುವೆ ನಡೆಯಿತು? ಗಾಂಧೀಜಿ ಮತ್ತು ಅಂಬೇಡ್ಕರ್. ಬಿಟ್ಟ ಸ್ಥಳ ಪ್ರಶ್ನೆಗಳು ತುಂಬಾನೇ ಈಸಿ ಆಗುತ್ತೆ, ಕಾರಣ ಬ್ರಾಕೆಟಲ್ಲೇ ಆನ್ಸರ್ ಇರುತ್ತೆ. ಫೈನಲ್ ಎಕ್ಸಾಮಿಗೂ ಕೂಡ, ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ಬ್ರಾಕೆಟಲ್ಲೇ ಇರುತ್ತೆ ಮಕ್ಕಳೇ, ಓಕೆನಾ? ಪೂನಾ ಒಪ್ಪಂದವು ಯಾರ ನಡುವೆ ನಡೆಯಿತು? ಗಾಂಧೀಜಿ ಮತ್ತು ಅಂಬೇಡ್ಕರ್. ನೆಕ್ಸ್ಟ್ ಕೊನೆ ಪ್ರಶ್ನೆ, ರಾಜ್ಯ ಪುನರ್ರಚನಾ ಕಾಯ್ದೆಯು ಡ್ಯಾಶ್ರಲ್ಲಿ ಅನುಷ್ಠಾನಕ್ಕೆ ಬಂದಿತು. ರಾಜ್ಯ ಪುನರ್ರಚನಾ ಕಾಯ್ದೆ, ಇಲ್ಲಿ ಉಳಿದಿರುವಂಥದ್ದು ಇದು ಒಂದೇ ನೋಡಿ, ಎಲ್ಲ ಅಂಡರ್ಲೈನ್ ಮಾಡಿದ್ದೀನಿ, ಯಾವ್ಯಾವ ತಗೊಂಡಿದ್ದೀನಿ ಆನ್ಸರ್ ಅದನ್ನ. 1956 ಇದೇ ಸರಿಯಾದ ಉತ್ತರ. 1956ರಲ್ಲಿ ರಾಜ್ಯ ಪುನರ್ರಚನಾ ಕಾಯ್ದೆಯು 1956ರಲ್ಲಿ ಜಾರಿಗೆ ಬಂದಿತು. ನೆಕ್ಸ್ಟು ಈ ಅಧ್ಯಾಯದಲ್ಲಿ ಕೇಳುವಂತಹ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಇಲ್ಲೂ ಕೂಡ ಇದು ಎ ವಿಭಾಗ ಅನ್ಕೊಂಡು ಇದನ್ನ ಬಿ ವಿಭಾಗ ಅಂತ ಅನ್ಕೊಂಡ್ರೆ ಎ ವಿಭಾಗದಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಬಿ ಯಲ್ಲಿ ಆನ್ಸರ್ ಇರುತ್ತೆ. ಸರಿಯಾದ ಉತ್ತರವನ್ನ ಹೊಂದಿಸಿ ಬರಿಬೇಕು ಅಷ್ಟೇ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 1885 ಏನಿದೆ ಇದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಂತಹ ವರ್ಷ. ಹಾಗಾಗಿ ಒಂದು ಸರಿಯಾದ ಉತ್ತರ 1885 ಭಾರತ ರಾಷ್ಟ್ರೀಯ ಕಾಂಗ್ರೆಸ್. ಎರಡನೇದು, ಗಡಿ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಇದು ರಿಪೀಟ್ ಆಗಿದೆ. ಗಡಿ ಆಯೋಗದ ಅಧ್ಯಕ್ಷರು ಯಾರು? ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಹಾಗಾಗಿ ಸರಿಯಾದ ಉತ್ತರ ಎ. ಭಾರತ ಗಡಿ ಆಯೋಗದ ಅಧ್ಯಕ್ಷರು ಯಾರು? ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ನೆಕ್ಸ್ಟ್, ಭಾರತದ ಉಕ್ಕಿನ ಮನುಷ್ಯ ಅಂತ ನಾವು ಯಾರನ್ನ ಕರಿತೀವಿ? ಸರ್ದಾರ್ ವಲ್ಲಭಭಾಯ್ ಪಟೇಲ್. ನೆಕ್ಸ್ಟು, ಬಾಂಬೆ ವಿಭಜನೆಯಾದಂತಹ ವರ್ಷ. ಬಾಂಬೆ ಯಾವಾಗ ವಿಭಜನೆಯಾಗಿದ್ದು? ವರ್ಷ ಇಲ್ಲೇ ಇದೆ, 1964 ಸರಿಯಾದಂತಹ ಉತ್ತರ. ಪ್ರಥಮ ಲೋಕಸಭಾ ಸ್ಪೀಕರ್ ಯಾರು? ಪ್ರಥಮ ಲೋಕಸಭಾ ಸ್ಪೀಕರ್ ಯಾರು ಅಂತ ಹೇಳಿದ್ರೆ ಶ್ರೀ ಜಿ ವಿ ಮಾವಳಂಕರ್. ಹಾಗಾಗಿ ಸರಿಯಾದ ಉತ್ತರ ಜಿ ವಿ ಮಾವಳಂಕರ್. ನೆಕ್ಸ್ಟು ಈ ಅಧ್ಯಾಯದಲ್ಲಿ ಕೇಳುವಂತಹ 1 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಒಟ್ಟಾರೆ 1 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಕೇಳುವಂಥದ್ದು 7 ಪ್ರಶ್ನೆಗಳಿದೆ. 7 ಪ್ರಶ್ನೆಗಳು ತುಂಬಾನೇ ಇಂಪಾರ್ಟೆಂಟು. 7ರಲ್ಲಿ 1 ಪ್ರಶ್ನೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಅಥವಾ ನೀವು ರೆಗ್ಯುಲರ್ ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಮ ಕಾಲೇಜಲ್ಲಿ ನಡೆಯುವಂತಹ ಪ್ರತಿಯೊಂದು ಪರೀಕ್ಷೆಗೂ ಕೂಡ ಇದು ಇಂಪಾರ್ಟೆಂಟೇ ಆಗಿರುತ್ತೆ. ಶಾಸನಾತ್ಮಕ ಆಯೋಗವನ್ನು ಏಕೆ ರಚನೆ ಮಾಡಲಾಯಿತು? ಶಾಸನಾತ್ಮಕ ಆಯೋಗ ಅಥವಾ ಇದನ್ನ ನಾವೇನಂತ ಕರಿತೀವಿ? ಸೈಮನ್ ಆಯೋಗ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಈ ಆಯೋಗವನ್ನ ರಚನೆ ಮಾಡಿರುವಂತಹ ಉದ್ದೇಶ ಏನು? ಇದು 1 ಅಂಕಕ್ಕೆ ಆಗಿರೋದ್ರಿಂದ ನಾನಿಲ್ಲಿ ಹೇಳುವಷ್ಟೇ ಉತ್ತರವನ್ನ ಬರೆದ್ರೆ ಸಾಕಾಗತ್ತೆ. ಆದರೆ ಡೀಟೇಲ್ ಆಗಿ ನಿಮಗೆ ಇದಕ್ಕೆ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ 1935ರ ಕಾಯ್ದೆ ಏನಿದೆ ಆ ಕಾಯ್ದೆಯ ಬಗ್ಗೆ ನಾವು 5 ಅಂಕಕ್ಕೆ ಓದ್ಕೊಂಡಿರ್ತೀವಿ. ಬ್ರಿಟಿಷ್ ಸರ್ಕಾರ ಏನ್ ಮಾಡಿರುತ್ತೆ? ಒಂದು ಸೈಮನ್ ಆಯೋಗವನ್ನ ರಚನೆ ಮಾಡತ್ತೆ ಅಂತ ಹೇಳಿದ್ರೆ ಶಾಸನಾತ್ಮಕ ಆಯೋಗವನ್ನ. ಕಾರಣ 1919ರ ಕಾಯ್ದೆಯ ಬಗ್ಗೆ ವಿಮರ್ಶೆ ಮಾಡೋದಕ್ಕೆ ಮತ್ತು ಡಯಾರ್ಕಿ ಯಾವ ರೀತಿಯಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದೆ ಅದರ ಕಾರ್ಯವೈಖರಿಯ ಬಗ್ಗೆ ವರದಿಯನ್ನ ನೀಡೋದಕ್ಕೆ 1927ರಲ್ಲಿ ನೇಮಕ ಮಾಡಲಾಗುತ್ತೆ. ಸೊ ಅವರು 1 ಅಂಕದ ಸಲುವಾಗಿ ಕೇಳಿರೋದ್ರಿಂದ ಶಾಸನಾತ್ಮಕ ಆಯೋಗವನ್ನ ಏಕೆ ರಚಿಸಲಾಯಿತು ಅಂತ ಹೇಳಿದ್ರೆ ಡಯಾರ್ಕಿಯ ಕಾರ್ಯವೈಖರಿಯ ಬಗ್ಗೆ ವರದಿ ನೀಡಲು, ಅಥವಾ ಇನ್ನೊಂದು ಪಾಯಿಂಟ್ ಸೇರಿಸ್ಕೊಳ್ಳಿ, 1919ರ ಕಾಯ್ದೆಯ ಬಗ್ಗೆ ವಿಮರ್ಶೆ ಮಾಡಲು ಶಾಸನಾತ್ಮಕ ಆಯೋಗವನ್ನ ರಚನೆ ಮಾಡಲಾಯಿತು ಅಂತ ಬರಿಬೇಕು. ಬರ್ಕೊಳ್ತೀರಾ? ನೆಕ್ಸ್ಟ್, 1935ರ ಭಾರತ ಸರ್ಕಾರ ಕಾಯ್ದೆಯ ಒಂದು ಪ್ರಮುಖ ಮುಖ್ಯಾಂಶವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. 1935ರ ಕಾಯ್ದೆ ಮತ್ತು 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಎರಡೂ ಕೂಡ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ 5 ಅಂಕಕ್ಕೆ ಬಹುಮುಖ್ಯವಾದ ಪ್ರಶ್ನೆ. ಅಲ್ಲಿ ನೀವು ಮುಖ್ಯಾಂಶಗಳು ಅಂತ ಒಂದಿಷ್ಟು ಪಾಯಿಂಟ್ಗಳನ್ನ ಓದ್ಕೊಂಡೇ ಇರ್ತೀರಿ. ಸಪ್ರೇಟ್ ಆಗಿ 1 ಅಂಕನ ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ.
5 ಅಂಕಕ್ಕೆ ಏನು ಓದಿರ್ತೀರಿ ಅದರಲ್ಲಿ 1935 ಕಾಯ್ದೆಯ ಮುಖ್ಯಾಂಶಗಳಲ್ಲಿ ಯಾವುದಾದ್ರೂ ಒಂದನ್ನು ಬರೀರಿ. ಅವರು 1935 ಕೇಳಿದಾರಲ್ಲ, ಅದರಲ್ಲಿ ಮೇಯ್ನ್ ಆಗಿ 2 ಮುಖ್ಯಾಂಶಗಳಿದೆ, ಒಂದು ಸಂಯುಕ್ತ ಪದ್ಧತಿ, ಇನ್ನೊಂದು ಅಧಿಕಾರ ವಿಭಜನೆ ಅಂತ ಹೇಳ್ಕೊಂಡು. ಸೊ ನೀವು ಸಂಯುಕ್ತ ಪದ್ಧತಿ, ಅಧಿಕಾರ ವಿಭಜನೆ ಯಾವುದಾದ್ರೂ ಬರೀಬಹುದು. ಓಕೆನಾ. ನೆಕ್ಸ್ಟ್ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಒಂದು ಪ್ರಮುಖ ಮುಖ್ಯಾಂಶವನ್ನು ಬರೆಯಿರಿ ಅಂತ ಇಲ್ಲೂ ಕೂಡ ಕೇಳಿದ್ದಾರೆ. ಯಾವುದಾದ್ರೂ ಬರೀಬಹುದು. ನಾನು ಇರುವಂತಹ ಮುಖ್ಯಾಂಶಗಳಲ್ಲಿ ಅತ್ಯಂತ ಪ್ರಮುಖವಾಗಿದ್ದು ಅಂತ ನನಗನ್ಸಿದ್ದನ್ನು ಬರೆದಿದ್ದೀನಿ. 15ನೇ ಆಗಸ್ಟ್ 1947 ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಸ್ವತಂತ್ರ ರಾಷ್ಟ್ರಗಳನ್ನು ಸ್ಥಾಪಿಸಬೇಕು ಅಥವಾ ಸ್ಥಾಪನೆಯಾಗಿರುವ ಬಗ್ಗೆ ತಿಳಿಸಿರುವಂಥದ್ದೇ 1947 ಪ್ರಮುಖ ಮುಖ್ಯಾಂಶ. ಹಾಗಾಗಿ ಇದು ಸರಿಯಾದಂತಹ ಉತ್ತರ. ಮುಂದಿನ 1 ಅಂಕದ ಪ್ರಶ್ನೆ, ಯಾವ ಸಭೆಯು ಮಧ್ಯಂತರ ಸರ್ಕಾರವನ್ನ ರಚನೆ ಮಾಡ್ತು ಅಂತ ಕೇಳಿದ್ದಾರೆ ಮಕ್ಕಳೇ. ಇಲ್ಲಿ ನೀವು ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಆಯಿತು ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ನಾಲೆಡ್ಜ್ ಇರಬೇಕು. ಸೆಪ್ಟೆಂಬರ್ 2, ಓಕೆನಾ, ಸೆಪ್ಟೆಂಬರ್ 2, 1946 ಮಧ್ಯಂತರ ಸರ್ಕಾರ ರಚನೆ ಆಯಿತು. ಈ ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡಿದ್ದು ಯಾರು ಅಂತ ಹೇಳಿದ್ರೆ ರಾಜ್ಯಾಂಗ ರಚನಾ ಸಭೆ. ರಾಜ್ಯಾಂಗ ರಚನಾ ಸಭೆ 1 ಅಂಕಕ್ಕಾಗಿರೋದ್ರಿಂದ ಇಷ್ಟೇ ಉತ್ತರ ಇದಕ್ಕೆ. ಓಕೆನಾ. ರಾಜ್ಯಾಂಗ ರಚನಾ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸಿತು. ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಈ ರಾಜ್ಯಾಂಗ ಸಭೆಯು 380 ಸದಸ್ಯರನ್ನ ಒಳಗೊಂಡಿತ್ತು. ಈ ರೀತಿಯಾಗಿ ಹಲವಾರು ಇನ್ಫಾರ್ಮೇಶನ್ಗಳಿದೆ. ನೀವು ಮಧ್ಯಂತರ ಸರ್ಕಾರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ 5 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದಾಗ ಅದರಲ್ಲೊಂದಿಷ್ಟು ಪಾಯಿಂಟ್ಸ್ಗಳನ್ನ ಓದ್ಕೊಂಡಿರ್ತೀರಿ, ನಿಮಗೆ ಅದು ನೆನಪಾಗಿರುತ್ತೆ. ಸೊ ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡಿದವರು ರಾಜ್ಯಾಂಗ ರಚನಾ ಸಭೆ. ನೆಕ್ಸ್ಟು, ಪ್ರಥಮ ಸಾರ್ವತ್ರಿಕ ಚುನಾವಣೆಯು ಯಾವಾಗ ನಡೆಯಿತು? ಅಕ್ಟೋಬರ್ 1951 ಫೆಬ್ರವರಿ 1952 ಪ್ರಥಮ ಲೋಕಸಭಾ ಚುನಾವಣೆಗಳು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ನಡೆದಿದ್ದು. ಹಾಗಾಗಿ ಪ್ರಥಮ ಸಾರ್ವತ್ರಿಕ ಚುನಾವಣೆಯು ಅಕ್ಟೋಬರ್ 1951 ಫೆಬ್ರವರಿ 1952 ನಡೆಯಿತು. ಮುಂದಿನ ಪ್ರಶ್ನೆ, ರಾಜ್ಯ ಪುನರ್ರಚನಾ ಆಯೋಗವನ್ನು ಯಾವಾಗ ರಚಿಸಲಾಯಿತು? ರಾಜ್ಯ ಪುನರ್ರಚನಾ ಆಯೋಗವನ್ನ ಡಿಸೆಂಬರ್ 1953 ರಚನೆ ಮಾಡಿದ್ದು ಮಕ್ಕಳೇ. ಈ ಸಮಿತಿಯ ಶಿಫಾರಸುಗಳನ್ನೆಲ್ಲ ಚರ್ಚಿಸಿ ಇದನ್ನ ಸಂಸತ್ತು ಕಾಯ್ದೆಯಾಗಿ ಜಾರಿ ಮಾಡಿದ್ದು 1956. ಬಟ್ ಪ್ರಶ್ನೆಯನ್ನ ರಾಜ್ಯ ಪುನರ್ರಚನಾ ಆಯೋಗವನ್ನ ಯಾವಾಗ ರಚಿಸಲಾಯಿತು ಅಂತಾನೆ ಕೇಳಿದರೆ ಡಿಸೆಂಬರ್ 1953 ರಾಜ್ಯ ಪುನರ್ರಚನಾ ಸಮಿತಿಯನ್ನ ರಚಿಸಲಾಯಿತು. ಈ ಸಮಿತಿಯಲ್ಲಿ ನ್ಯಾಯಾಧೀಶರಾದಂತಹ ಫಜಲ್ ಅಲಿ, KM ಫಣಿಕ್ಕರ್ ಮತ್ತು ಹೃದಯನಾಥ ಕುಂಜ್ರರವರು ಸದಸ್ಯರಾಗಿ ಇದ್ರು ಅನ್ನುವಂತಹ ಇನ್ಫಾರ್ಮೇಶನ್ನ ನಾವು ಓದ್ತೀವಿ. ಹಾಗಾಗಿ ಸರಿಯಾದ ಉತ್ತರ ಡಿಸೆಂಬರ್ 1953. ಯಾವ ರಾಜ್ಯವನ್ನು 2014 ವಿಭಜಿಸಲಾಯಿತು? ಬಿಟ್ಟ ಸ್ಥಳ ಪ್ರಶ್ನೆಗಳಲ್ಲಿ ಆಲ್ರೆಡಿ ಓದಿದ್ದೀವಿ. ಯಾವ ರಾಜ್ಯ ಅಂತ ಹೇಳಿದ್ರೆ ತೆಲಂಗಾಣ. ಸೊ ತೆಲಂಗಾಣ 2014 ವಿಭಜಿಸಲಾದಂತಹ ರಾಜ್ಯ. ನೆಕ್ಸ್ಟು, ಈ ಅಧ್ಯಾಯದಲ್ಲಿ ಬರುವಂತಹ ಭಾಗ ಬಿ ಯಲ್ಲಿ ಕೇಳುವಂತಹ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಉತ್ತರವನ್ನು ಆಲ್ರೆಡಿ ಬರೆದಿಟ್ಕೊಂಡಿರೋರು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಲಾಸ್ಟ್ ಇಯರೇ ನಾನು ನೋಟ್ಸನ್ನು ಕೊಟ್ಟಿದ್ದೀನಿ ಮಕ್ಕಳಿಗೆ, ಹಾಗಾಗಿ ಬರೆದಿಟ್ಕೊಳ್ಳಿ. ಯಾರ್ಯಾರು ಬರ್ಕೊಂಡಿಲ್ಲ ಅವರು ಇವಾಗ ಇನ್ನೊಂದ್ಸಲ ಬರ್ಕೊಳ್ಬಹುದು. 2 ಅಂಕದ ಮೊದಲ ಪ್ರಶ್ನೆ, ಫೆಡರಲ್ ನ್ಯಾಯಾಲಯವು ಯಾವಾಗ ಮತ್ತು ಎಲ್ಲಿ ಸ್ಥಾಪನೆಯಾಯಿತು? ಫೆಡರಲ್ ನ್ಯಾಯಾಲಯವು ದೆಹಲಿಯಲ್ಲಿ 1937 ರಚನೆಯಾಯಿತು. ನೆಕ್ಸ್ಟು 2ನೇ ಪ್ರಶ್ನೆ, ಬಾಂಬೆಯನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಭಜಿಸಲಾಯಿತು ಅಂತ ಕೇಳಿದರೆ ಬಾಂಬೆಯನ್ನು 2 ರಾಜ್ಯಗಳನ್ನಾಗಿ ವಿಭಜಿಸಲಾಯಿತು. ಸರಿಯಾದಂತಹ ಉತ್ತರ ಮೊದಲನೇದು ಮಹಾರಾಷ್ಟ್ರ, 2ನೇದು ಗುಜರಾತ್. ಯಾವ ವರ್ಷ ಅಂತ ಪ್ರಶ್ನೆಯಲ್ಲಿ ಕೇಳಿಲ್ಲ, ಆದರೂ ಕೂಡ ನೆನ್ಪಿಟ್ಕೊಳ್ಳಿ 1960. ನೆಕ್ಸ್ಟು, ಪಂಜಾಬನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಭಜಿಸಲಾಯಿತು ಅಂತ ಕೇಳಿದರೆ ಪಂಜಾಬನ್ನು 2 ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು. ಅದು ಕೂಡ ವರ್ಷ ಕೊಟ್ಟಿಲ್ಲ, 1966. ನೀವು ನೆನ್ಪಿಟ್ಕೊಳ್ಳಿ, 2 ರಾಜ್ಯಗಳು ಪಂಜಾಬ್ ಮತ್ತು ಹರಿಯಾಣ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಪ್ರಥಮ ಲೋಕಸಭೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಪ್ರಶ್ನೆಯನ್ನ ಕೇಳಿದರೆ ಪ್ರಥಮ ಲೋಕಸಭೆಯ ಬಗ್ಗೆ 2 ಅಂಕಕ್ಕೆ ಟಿಪ್ಪಣಿಯನ್ನು ಬರೆಯುವಾಗ ಇಷ್ಟು ಪಾಯಿಂಟ್ ಅನ್ನು ಕವರ್ ಮಾಡಬೇಕು. ಭಾರತದಲ್ಲಿ ಲೋಕಸಭೆಗೆ ಮೊದಲ ಮಹಾಚುನಾವಣೆ ಅಕ್ಟೋಬರ್ 1951 ಫೆಬ್ರವರಿ 1952 ನಡೆದವು. ಪ್ರಥಮ ಲೋಕಸಭಾ ಚುನಾವಣೆಗಳನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಆಧರಿಸಿ ನಡೆಸಲಾಯಿತು. ಭಾರತವು ಇದರಿಂದ ಜಗತ್ತಿನ ಅತಿದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿತು ಅಂತ ಬರೀಬೇಕು. ಮುಂದಿನ ಪ್ರಶ್ನೆ, ಸೈಮನ್ ಆಯೋಗವನ್ನು ಏಕೆ ರಚನೆ ಮಾಡಲಾಯಿತು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೈಮನ್ ಆಯೋಗವನ್ನು ರಚನೆ ಮಾಡುವ ಉದ್ದೇಶ ಏನು ಅಂತ ಹೇಳಿದ್ರೆ
1919 ಕಾಯ್ದೆಯ ಬಗ್ಗೆ ವಿಮರ್ಶಿಸಲು ಮತ್ತು ಡಯಾರ್ಕಿಯ ಕಾರ್ಯವೈಖರಿಯ ಬಗ್ಗೆ ವರದಿ ನೀಡಲು 1927ರಲ್ಲಿ ನೇಮಿಸಲಾಯಿತು. ನಾವು ಸೈಮನ್ ಆಯೋಗ ಅಥವಾ ಒಂದು ಅಂಕದ ಪ್ರಶ್ನೆಯಲ್ಲಿ ಶಾಸನಾತ್ಮಕ ಆಯೋಗವನ್ನು ಏಕೆ ರಚನೆ ಮಾಡಲಾಯಿತು ಅಂತ ಓದಿದ್ವಲ್ಲ, ಅದೇ ಉತ್ತರ ಇದಕ್ಕೂ ಆಗಿರುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದ್ರೆ 1935ರ ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಎಷ್ಟು ಶೆಡ್ಯೂಲ್ಗಳು ಇವೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 321 ವಿಧಿಗಳು ಮತ್ತು 10 ಶೆಡ್ಯೂಲ್ಗಳು ಇವೆ ಅಂತ ಬರೀಬೇಕು. ಮುಂದಿನ ಪ್ರಶ್ನೆ ಪ್ಯಾರಾಮೌನ್ಸಿ ಎಂದರೇನು ಅಂತ ಕೇಳಿದ್ದಾರೆ 2 ಅಂಕಕ್ಕೆ. ಪ್ಯಾರಾಮೌನ್ಸಿ ಎಂದರೆ ದೇಶೀಯ ಸಂಸ್ಥಾನಗಳು ಬ್ರಿಟಿಷ್ ಪ್ರಾಬಲ್ಯವನ್ನು ಒಪ್ಪಿಕೊಂಡಿದ್ದವು, ಆದರೆ ತಮ್ಮ ಆಂತರಿಕ ವ್ಯವಹಾರಗಳಲ್ಲಿ ಸ್ವಲ್ಪ ಸ್ವಾತಂತ್ರ್ಯವನ್ನು ಹೊಂದಿದ್ದವು. ಇದನ್ನೇ ಬ್ರಿಟಿಷರ ಪ್ಯಾರಾಮೌನ್ಸಿ ಎನ್ನುವರು. ನೆಕ್ಸ್ಟು ಇಲ್ಲಿ ಚಿತ್ರವನ್ನ ಕೊಟ್ಟಿದ್ದಾರೆ. ಈ ಚಿತ್ರವನ್ನ ಗಮನಿಸಿ ನೀವು ಇದ್ರ ಬಗ್ಗೆ ನೀವು ಬರಿಬೇಕಾಗತ್ತೆ. ಇಲ್ಲಿ ನೋಡಿ, ದ ಇಂಡಿಯನ್ ಆರ್ಮಿ ಮಾರ್ಚ್ಡ್ ಇಂಟು ಹೈದರಾಬಾದ್ ಆನ್ ದಿಸ್ ಡೇ ಆನ್ 1949 ಇದೆಲ್ಲ ಕೊಟ್ಟಿದ್ದಾರೆ. ಹಾಗಂತ ಹೇಳಿದ್ರೆ ಇದು ಏನು, ಹೈದರಾಬಾದ್ ಪ್ರಾಂತ್ಯವನ್ನ ಇಲ್ಲಿ ಮಾರ್ಚ್ಡ್ ನಡೀತಾ ಇದೆ ಅಂತ ಹೇಳಿದ್ರೆ ಹೈದರಾಬಾದ್ ಪ್ರಾಂತ್ಯವನ್ನ ಭಾರತದ ಒಕ್ಕೂಟದಲ್ಲಿ ಸೇರಿಸಬೇಕು ಅನ್ನುವಂತಹ ಕಾರಣಕ್ಕೆ ನಮ್ಮ ಭಾರತ ಸೇನೆಯು ನಡೆಸಿದಂತಹ ಪೊಲೀಸ್ ಕಾರ್ಯಾಚರಣೆ ಕಾಣಿಸ್ತಾ ಇದೆಯಾ. ಹಾಗಾಗಿ ಈ ಚಿತ್ರವನ್ನು ಸರಿಯಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಇದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಆಪರೇಷನ್ ಪೋಲೋ ಅಂತ ಕರಿತೀವಿ. ನೀವೇನ್ ಮಾಡಬೇಕು, ಇಲ್ಲಿ ಆಪರೇಷನ್ ಪೋಲೋ ಅಂತ ಬರೆದು ಇದು ಆಪರೇಷನ್ ಪೋಲೋ ಕಾರ್ಯಾಚರಣೆ ಅಂತ ಬರೆದ್ಬಿಟ್ಟು ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ನ ಬರೀಬೇಕು. ಆಪರೇಷನ್ ಪೋಲೋ ಕಾರ್ಯಾಚರಣೆ ಅಂತ ಬರೀರಿ. ಬರ್ದಾದ್ರ ಮೇಲೆ ಹೈದರಾಬಾದ್ ಪ್ರಾಂತ್ಯವನ್ನು ಭಾರತದ ಒಕ್ಕೂಟದಲ್ಲಿ ಸೇರಿಸಲು ಭಾರತ ಸೇನೆಯು ನಡೆಸಿದ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎಂದು ಕರೆಯುತ್ತಾರೆ ಅಂತ ಬರೀಬೇಕು. ನೆಕ್ಸ್ಟು ಕೊನೆ ಪ್ರಶ್ನೆ, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಎಂದರೇನು ಅಂತ ಕೇಳಿದ್ದಾರೆ. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತ ಹೇಳಿದರೆ ರಕ್ಷಣೆ, ವಿದೇಶಾಂಗ ವ್ಯವಹಾರಗಳು ಮತ್ತು ಸಂಪರ್ಕಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ಭಾರತದ ರಾಜ್ಯಗಳ ನಡುವೆ ಸಹಿ ಮಾಡಲ್ಪಟ್ಟ ಒಪ್ಪಂದದ ಪ್ರಮಾಣ ಪತ್ರವಾಗಿದೆ. ಸೊ ಇದಿಷ್ಟು ಕೂಡ 2 ಅಂಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು. ಈ ಅಧ್ಯಾಯದಲ್ಲಿ ಕೇಳುವ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಆಲ್ರೆಡಿ ಎಲ್ಲ ಪ್ರಶ್ನೆಗಳು ಉತ್ತರಗಳನ್ನ ನಾನು ಹೇಳಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಇದಕ್ಕೆ ಉತ್ತರವನ್ನು ಹೇಳ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ. ಬಟ್ ಈ ಪ್ರಶ್ನೆಯನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ, ನನ್ನ ಚಾನಲಲ್ಲಿ ನಿಮಗೆ ಉತ್ತರ ಸಿಗುತ್ತೆ ನಿಮ್ಮ ಹತ್ರ ನೋಟ್ಸ್ ಇಲ್ಲ ಅಂತ ಹೇಳಿದ್ರೆ. ಮಧ್ಯಂತರ ಸರ್ಕಾರದ ಕುರಿತು ಟಿಪ್ಪಣಿ ಬರೆಯಿರಿ, 5 ಅಂಕದ ಬಹುಮುಖ್ಯ ಪ್ರಶ್ನೆ. ಪ್ರಥಮ ಲೋಕಸಭಾ ಚುನಾವಣೆ ಕುರಿತು ಟಿಪ್ಪಣಿ ಬರೆಯಿರಿ. 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಉಪಬಂಧಗಳನ್ನು ವಿವರಿಸಿ. ಜುನಾಗಢ್, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನವನ್ನು ವಿವರಿಸಿ. ಈ ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಯಾವುದು ಅನ್ನೋದನ್ನ ಪಟ್ಟಿ ಮಾಡಿದರಾಯಿತು. ಪಟೇಲ್ ಸ್ಕೀಮ್ ಎಂದರೇನು ಅಂತ ಕೇಳ್ತಾರೆ 5 ಅಂಕಕ್ಕೆ. ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಆಧಾರವಾಗಿರಬೇಕೆಂಬುದಕ್ಕೆ ಕಾರಣಗಳನ್ನು ನೀಡಿ. 1935ರ ಕಾಯ್ದೆಯಲ್ಲಿರುವಂತೆ ಸಂಸ್ಥಾನಗಳ ಸ್ವಾಯತ್ತತೆಯನ್ನು ವಿವರಿಸಿ ಅಂತ ಕೇಳಿದರೆ. ಅದೇ ರೀತಿಯಾಗಿ ವಿಭಾಗ ಡಿ ಯಲ್ಲಿ ಈ ಒಂದು ಅಧ್ಯಾಯದಲ್ಲಿ 10 ಅಂಕದ ಸಲುವಾಗಿ ನೀವು 3 ಪ್ರಶ್ನೆಗಳನ್ನ ಓದ್ಕೊಳ್ಳೇಬೇಕಾಗತ್ತೆ. 1935ರ ಭಾರತ ಸರ್ಕಾರದ ಕಾಯ್ದೆಯನ್ನು ವಿವರಿಸಿ ಆಗಿರಬಹುದು, ರಾಜ್ಯಗಳ ಪುನರ್ರಚನೆಯನ್ನು ವಿವರಿಸಿ ಆಗಿರಬಹುದು, ರಾಜ್ಯಗಳ ಏಕೀಕರಣವನ್ನು ಪರಾಮರ್ಶಿಸಿ. ಇದೆಲ್ಲದಕ್ಕೂ ಕೂಡ ಆನ್ಸರ್ನ ಕೊಟ್ಟಿದ್ದೀನಿ. ಬೈ ಚಾನ್ಸ್ ನಿಮ್ಮ ಹತ್ರ ಇದಕ್ಕೆ ಆನ್ಸರೇ ಇಲ್ಲ ಅನ್ನೋದಿದ್ರೆ ಕಮೆಂಟ್ ಮಾಡಿ, ಇದಕ್ಕೆ ಆನ್ಸರ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. 5 ಅಂಕ ಮತ್ತು 10 ಅಂಕದ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ ಮಕ್ಕಳೇ, ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ, ಒಳ್ಳೆಯದಾಗಲಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 2 ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಏನಿದೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಈ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆಗಳಾಗಿರ್ಬೋದು, 2 ಅಂಕದ ಪ್ರಶ್ನೆ, 5, 10 ಅಂಕದ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಓಕೆನಾ, ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.